ಕ್ವಿಕ್ ಶಿಫ್ಟರ್ ಇಲ್ಲ ಇರಲ್ಲ. ಇದರಲ್ಲಿ ಹಿಂದೆ ರ್ಯಾಕ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಇದೆ, ಎಲ್ಲ ಇದೆ. ಜೇಬಲ್ ಇರಬೇಕು, ಫೋನ್ ಆನ್ ಅಲ್ಲಿ ಇರಬೇಕು. ಚಾರ್ಜ್ ಹೆಂಗೆ ಜಾಸ್ತಿ ಎಳಿಯುತ್ತಾ ಅದ್ ಮಾಡಿದ್ರೆ ಎಳಿಯುತ್ತೆ, ಜಾಸ್ತಿನೇ ಹೋಗುತ್ತೆ. ಅಂದ್ರೆ ಅದನ್ನ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ನೀರ್ ಬೀಳುತ್ತೆ, ಮತ್ತೆ ಸಸ್ಪೆನ್ಷನ್ ಅದಕ್ಕೆ ಏನು ಗಾರ್ಡ್ ಹಾಕ್ಬೋದಾ ಇಲ್ಲ ಏನು ಅಷ್ಟೇ ಅದು ಏನು ಮಾಡಕ್ ಅದು ಆಫ್ಟರ್ ಮಾರ್ಕೆಟ್ ಎಷ್ಟೊಂದು ಜನ ಡಿಸೈನ್ ಮಾಡ್ತಾ ಇದಾರೆ. ಅಡ್ವೆಂಚರ್ ಟೂರರ್ ಅಲ್ವಾ ಹೋಗಕ್ಕೆ. ಸೊ EC 2206 ಇದೇ ಮೇನ್ ಅದಕ್ಕೆ. ಇದು ಡಾಟ್ ಸರ್ಟಿಫೈಡ್ ISA ಎಲ್ಲ ಇದೆ ಇದರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ V4 ವ್ಲಾಗರ್ಸ್. ಸೊ ನಾವಿವತ್ತು TVS ಅವ್ರದ್ದು ಫಸ್ಟ್ ಅಡ್ವೆಂಚರ್ ಬೈಕ್ ಅಂತಾನೆ ಹೇಳ್ಬೋದು, TVS ಅಪಾಚಿ RTX ನ ರಿವ್ಯೂ ಮಾಡ್ತಾ ಇದೀವಿ. ನಮ್ಮ ಜೊತೆ ಫರಾನ್ ಅವ್ರು ಇದ್ದಾರೆ. ತಗೊಂಡು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಗಿದೆಯಾ? ಸೊ 2-3 ಮಂತ್ಸ್ ಆಗಿದೆ. ಚೆನ್ನಾಗಿ ಓಡಿಸಿದ್ದಾರೆ. ಏನೇನು ಪಾಸಿಟಿವ್ಸ್ ಏನೇನು ನೆಗೆಟಿವ್ಸ್ ಎಲ್ಲ ಕೇಳಿ ತಿಳ್ಕೊಳ್ಳೋಣ. ಈ ಗಾಡಿ ತಗೊಬೇಕಾದ್ರೆ ಬೇರೆ ಯಾವ್ಯಾವ ಗಾಡಿ ಟ್ರೈ ಮಾಡಿದ್ದೆ, ಆಮೇಲೆ ಇದಕ್ಕೆ ಫೈನಲ್ ಏನಕ್ಕೆ ಅಂತ ಇದೆ ಫೈನಲ್ ಮಾಡಿದೆ? ನಾನು ತಗೊಳೋದಕ್ಕಿಂತ ಮುಂಚೆ ಹಿಮಾಲಯನ್ ಸ್ಕ್ರಾಮ್ ಟ್ರೈ ಮಾಡಿದೆ, ಸುಜುಕಿ V-Storm ಟ್ರೈ ಮಾಡಿದೆ, ಆಮೇಲೆ ಇದು ಹಿಮಾಲಯನ್ 450, ಆಮೇಲೆ KTM 250 ಅಡ್ವೆಂಚರ್, ಆಮೇಲೆ ಇದನ್ನು ಮಾಡಿದೆ. ಇದು ಯಾಕೆ ತಗೊಂಡೆ ಅಂದ್ರೆ ಇದು ಟ್ರಯಂಫ್ ಇಂದ ಇನ್ಸ್ಪೈರ್ಡ್ ಆಗಿರೋ ಡಿಸೈನ್ ಇತ್ತು, ಮತ್ತೆ ನೋಡಕ್ಕೆ ವಿಜುವಲಿ ಲುಕ್ ತುಂಬಾ ಸಖತ್ತಾಗಿತ್ತು. ಮತ್ತೆ ಟೆಸ್ಟ್ ರೈಡ್ ಅಲ್ಲೂ ನಾನು ತಗೊಂಡಿರೋ ಬೈಕ್ ಆಕ್ಚುಲಿ ಬಂದ್ಬಿಟ್ಟು ಅಡ್ವೆಂಚರ್ ಟೂರಿಂಗ್ ಗೋಸ್ಕರ ಮಾಡಿರೋದು ಇದು. ಸೊ ಲಾಂಗ್ ರೈಡ್ ಹೋಗಕ್ಕೆ ಅದಕ್ಕೆ ಕರೆಕ್ಟ್ ಆಗಿತ್ತು ಬೈಕ್. ಸೊ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದೆ. ಮತ್ತೆ ಬಜೆಟ್ ಅಲ್ಲೂ ಇತ್ತು, ನನ್ನ ಬಜೆಟ್ ಅಲ್ಲಿ. ಬೇರೆದೆಲ್ಲ ಜಾಸ್ತಿ ಇತ್ತ ಸ್ವಲ್ಪ, ಅಂದ್ರೆ V-Storm ಇದೆ, ಇದಕ್ಕಿಂತ ಕಡಿಮೆನೂ ಇದೆ. ಸ್ಕ್ರಾಮ್ ಇದ್ರ ರೇಂಜ್ ಇದೆ. KTM ಅಡ್ವೆಂಚರ್ ಸ್ವಲ್ಪ ಕಾಸ್ಟ್ಲಿ. ಇದು ಆನ್ ರೋಡ್ ಎಷ್ಟು ಬಿತ್ತು ನಿಮಗೆ? ಇದು ನನಗೆ 2,80,000. ಇದರಲ್ಲಿ 3 ಮಾಡೆಲ್ಸ್ ಬರುತ್ತೆ, ಒಂದು ಬೇಸ್, ಒಂದು ಟಾಪ್, ಒಂದು BTO ಅಂತ. ಸೊ ಬೇಸ್ ಬಂದ್ಬಿಟ್ಟು ನಿಮ್ಗೆ ಆನ್ ರೋಡ್ 2.5 ಆ ತರ ಆಗುತ್ತೆ. ಇದು 2.8 ಆ ತರ ಆಗುತ್ತೆ. ಇದು ಮಿಡ್ ವರ್ಷನ್ ತರ. BTO ಬಂದ್ಬಿಟ್ಟು 3 lakh ಆಗುತ್ತೆ. ಏನ್ ಡಿಫ್ರೆನ್ಸ್ ಇದೆ ಮೇಜರ್ ಆಗಿ? ಮೇಜರ್ ಅಲ್ಲಿ ಬೇಸ್ ಅಲ್ಲಿ ನಿಮ್ಗೆ ಈ ಹಿಂದೆಗಡೆ ಇದು ರ್ಯಾಕ್ ಬರಲ್ಲ, ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಆತರ ಏನೋ 1-2 ಪಾಯಿಂಟ್ಸ್ ಬಟ್ ತುಂಬಾ ಡಿಫರೆನ್ಸ್ ಏನಿರಲ್ಲ. ಇದರಲ್ಲಿ ಇದು ಕ್ವಿಕ್ ಶಿಫ್ಟರ್ ಇದೆ, ಅದ್ರಲ್ಲಿ ಕ್ವಿಕ್ ಶಿಫ್ಟರ್ ಇರಲ್ಲ. ಇದರಲ್ಲಿ ಹಿಂದೆ ರ್ಯಾಕ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಇದೆ, ಎಲ್ಲ ಇದೆ. BTO ವೇರಿಯಂಟ್ ಅಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ, ನೀವು ಅಡ್ಜಸ್ಟ್ ಮಾಡ್ಬೋದು, ಹಿಂದೆ ಮುಂದೆ ಎರಡೂನು ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಚೈನ್ ಬಂದ್ಬಿಟ್ಟು ಇದು ಅಲ್ಯೂಮಿನಿಯಂ ಬರುತ್ತೆ. ಸೊ ನೀವು ಜಾಸ್ತಿ ಆಫ್ ರೋಡ್ ಮಾಡಿದ್ರೆ ಮಣ್ಣೇನು ಅದ್ರ ಮೇಲೆ ಕುತ್ಕೊಳ್ಳಲ್ಲ, ಅದ್ರ ಪ್ರಕಾರ ಯೂಸ್ ಆಗುತ್ತೆ ಅದು. ಮತ್ತೆ ಟೈರ್ ಪ್ರೆಷರ್ ತೋರಿಸುತ್ತೆ ಅದರಲ್ಲಿ. ಇದರಲ್ಲಿ TPMS ಇದೆ, ಇದು BTO ದಲ್ಲಿ ಆ 3 ವೇರಿಯಂಟ್ ಇದರಲ್ಲಿ ಇಲ್ಲ ಅಷ್ಟೇ. ಸೊ ತುಂಬಾ ಡಿಫ್ರೆನ್ಸ್ ಏನಿಲ್ಲ, ಎಲ್ಲದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಮೈಲೇಜ್ ಎಷ್ಟು ಬರ್ತಿದೆ? ಮೈಲೇಜ್ ನನಗಿದು ಸಿಟಿಯಲ್ಲಿ ನೋಡಿದ್ರೆ 30 ಬರ್ತಿದೆ. 30. ಸೊ ನೀವು ಓಡಿಸೋದ್ ಮೇಲೆ ಡಿಪೆಂಡ್. ಒಂದು 80-90 ನೀವು ಕ್ರೂಸ್ ಮಾಡ್ತೀರಾ ಅಂದ್ರೆ 35 ಬರುತ್ತೆ, 35 to 40 ಬರುತ್ತೆ. ನಾರ್ಮಲ್ 100 ಅಲ್ಲಿ ಕ್ರೂಸ್ ಮಾಡ್ತೀರಾ ಹಂಗಂದ್ರೆ ಕಮ್ಮಿ ಬರುತ್ತೆ, 30 ಬರುತ್ತೆ. ಸೊ 30 to 35 35 ಅನ್ಕೋಬಹುದು. ಸೊ ಮೈಲೇಜ್ ಏನು ಡ್ರಾಬ್ಯಾಕ್ ಏನಿಲ್ಲ, ಆರಾಮಾಗಿ 30 to 35 ಅಂದ್ರೆ ನಾರ್ಮಲ್ 300cc ಬೈಕ್ ಏನ್ ಬರುತ್ತೋ ಅಷ್ಟೇ. ಸರ್ವಿಸ್ ಆಗಿದ್ಯಾ? ಫಸ್ಟ್ ಸರ್ವಿಸ್ ಆಗಿದೆ. ಎಷ್ಟು ಕಿಲೋಮೀಟರ್ ಓಡಿಸಿದೀರಾ? ಇದು ಇವಾಗ ನಾನು 2200 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಸೊ ಫಸ್ಟ್ ಸರ್ವಿಸ್ ಬಂದು 1000 ಕಿಲೋಮೀಟರ್ಸ್ ಆಯ್ತು. ಇದು ಎಷ್ಟಾಯ್ತು? ಅದಾ 2300 ಆಯ್ತು. ಅಷ್ಟೇನಾ ಆಗಿದ್ದು? ಅಷ್ಟೇ. ಆಮೇಲೆ ನೆಕ್ಸ್ಟ್ ಜಾಸ್ತಿ ಆಗುತ್ತಾ ಇಲ್ಲ ಫ್ರೀ ಸರ್ವಿಸ್ ಅಂತ? ಫ್ರೀ ಸರ್ವಿಸ್ ಅಂತ 2300. ಸೊ 3 ಸರ್ವಿಸ್ ಏನೋ ಫ್ರೀ ಇರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಅದಾದ್ಮೇಲೆ ಐಡಿಯಾ ಇದೆ ಏನಾದ್ರು ಎಷ್ಟು ಬರ್ಬೋದು ಅಂತ ಸರ್ವಿಸ್ ಚಾರ್ಜ್? ಒಂದು ಸರ್ವಿಸ್ಗೆ 4,000-4,500 ಆಗುತ್ತೆ ಅಂತ ಹೇಳೋರೆ. ಸೊ 4 to 5K ಸರ್ವಿಸ್ ಚಾರ್ಜ್ ಬರ್ಬೋದು. ಹೌದು. ಬಟ್ ಇದು ನಿಮ್ಗೆ ಹೊಸದಲ್ವಾ, ಇದು ವೇಟಿಂಗ್ ಪೀರಿಯಡ್ ಏನಾದ್ರು ಇತ್ತಾ ನೀವು ತಗೋಬೇಕಾದ್ರೆ? ಹೌದು. ನಾನು ಇದಕ್ಕೆ ಗಾಡಿ ತಗೊಳಕ್ಕೆ 3 months ವೇಟ್ ಮಾಡಿದೆ, 3.5 months ವೇಟ್ ಮಾಡಿದೆ. ಕಂಪನಿಯಿಂದ 2 months ಅಂತ ಹೇಳಿದ್ರು, 2.5 months ಅಂತ. ಆದ್ರೆ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಅವರು ಕೊಡಕ್ಕಾಗಿಲ್ಲ. 3 months ಆಯ್ತು. ಅದು ನೀವು ಕರೆಕ್ಟ್ ಆಗಿರೋ ಡೀಲರ್ ಹೋದ್ರೆ ಸಿಗುತ್ತೆ. 3 months 3.5 months. ನೀವ್ ಎಲ್ಲಿ ತಗೊಂಡ್ರಿ? ಇದು TVS ಸೋಲಾರ್ TVS ಅಂತ RR ನಗರ್. ಅಲ್ಲೇ ತಗೊಂಡಿದ್ದು. ಬ್ಯಾಂಗ್ಳೂರಲ್ಲಿ ಒಂದ್ ಸ್ವಲ್ಪ ಡೆಲಿವರಿ ಮಾಡ್ತಾ ಇರೋದು ಅವ್ರೇನೆ. ಬೇರೆ ಕಡೆ ಎಲ್ಲ ಹೋದೆ ನಾನು, ರಾಜಾಜಿನಗರ್ ಅಲ್ಲಿ ಇಲ್ಲೆಲ್ಲ
ಸೊ ನೀವೆಲ್ಲ ಕಡೆ ಟ್ರೈ ಮಾಡಿ ಲಾಸ್ಟಿಗೆ RR ನಗರಲ್ಲಿ ಕರೆಕ್ಟ್ ಬೇಗ ಅವರೇ ಬೇಗ ಕೊಡ್ತೀನಿ ಅಂತ ಹೇಳಿದ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಓಕೆ. ಸೊ ಅದಕ್ಕೆ ಅಲ್ಲೇ ಬುಕ್ ಮಾಡೋದು. ಆಮೇಲೆ ಎಷ್ಟು ಲಾಂಗ್ ರೈಡ್ ಅಂದ್ರೆ ಇದುವರೆಗೂ ಎಷ್ಟು ಕಿಲೋಮೀಟರ್ ಹೋಗಿದ್ದೀರಾ? ನಾನು 2200 ಅಲ್ಲಿ ಇನ್ನ ಜಾಸ್ತಿ ದೂರ ಏನು ಹೋಗಿಲ್ಲ, ಒಂದು 200 ಕಿಲೋಮೀಟರ್ಸ್ 200-300 ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಹೋಗಿಲ್ಲ, ಇವಾಗ ಹೋಗ್ಬೇಕು. ಹೈವೇಲೆಲ್ಲ ಹೆಂಗಿದೆ ರೋಡ್ ಗ್ರಿಪ್ ಆಗ್ಲಿ? ನೀವು ಇದು ಎಲ್ಲ ಅವರೇ ಕೊಟ್ಟಿರೋದ ಇಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಾದ್ರು ಹಾಕ್ಸಿದೀನಿ. ಏನೇನು ಹಾಕ್ಸಿದೀರಾ? ಇದು ಕ್ರ್ಯಾಶ್ ಗಾರ್ಡು. ಓಕೆ. ಎಲ್ಲ ಶೋರೂಮ್ ಅಲ್ಲಿ ಹಾಕ್ಸಿದ್ದಾ ಇಲ್ಲ ಆಚೆ? ಶೋರೂಮ್ ಅಲ್ಲಿ ಇದ್ರಲ್ಲಿ 3 ಹಾಕ್ಸಿರೋದು. ಓಕೆ. ಒಂದಿದು, ಒಂದು ಇದು ಬೀಕ್ ಮುಂದಗಡೆದು ಬೀಕ್, ಇನ್ನೊಂದು ಇದು ಟೈರ್ ಹೋಗೋದು. ಓಕೆ. ಇನ್ನು ಇದು ಕ್ರ್ಯಾಶ್ ಗಾರ್ಡು ಈ ಗಾರ್ಡ್ಸು. ಓಕೆ. ಮತ್ತೆ ಇದು ಮತ್ತೆ ಇದು ಮೌಂಟ್ ಮಾಡ್ಕೊಳಕ್ ಇದು ಫೋನ್ ಮೌಂಟ್ ಇದೆಲ್ಲ ಆಚೆ ಹಾಕ್ಸಿರೋದು. ಇದೆಲ್ಲ ಆಚೆ ಹಾಕ್ಸಿರೋದು. ಈ ಡಿಸ್ಪ್ಲೇ ಅಲ್ಲಿ ಏನು ಟೆಕ್ ಫೀಚರ್ಸ್ ಅಂದ್ರೆ ಸ್ವಲ್ಪ ಮ್ಯಾಪ್ ಆ ತರದೆಲ್ಲ ಇದೆಯಾ? ಇಲ್ಲ ಎಲ್ಲ ಇದೆ. ಆಪ್ ಇಂದ ಕನೆಕ್ಟ್ ಮಾಡ್ಕೊಬೇಕು ನೀವು. ನ್ಯಾವಿಗೇಷನ್ ಆಪ್ TVS ಅವ್ರದೇ ಒಂದು ಆಪ್ ಇದೆ, ಅದರಿಂದ ನ್ಯಾವಿಗೇಷನ್ ಇದರಲ್ಲಿ ಮಿರರ್ ಆಗುತ್ತೆ, ಮ್ಯಾಪ್ ಎಲ್ಲ ನೋಡ್ಕೊಬಹುದು. ಇಲ್ಲ ಫೋನ್ ಅಟ್ಯಾಚ್ ಮಾಡ್ಬೇಕಾ? ಫೋನ್ ಆನ್ ಅಲ್ಲಿ ಇರ್ಬೇಕು, ಆದ್ರೆ ಜೇಬಲ್ಲಿ ಇರ್ಬೇಕು, ಫೋನ್ ಆನ್ ಅಲ್ಲಿ ಇರ್ಬೇಕು. ಚಾರ್ಜ್ ಹೆಂಗೆ ಜಾಸ್ತಿ ಎಳಿಯುತ್ತಾ? ಅದ್ ಮಾಡಿದ್ರೆ ಎಳಿಯುತ್ತೆ, ಜಾಸ್ತಿನೇ ಹೋಗುತ್ತೆ. ಅಂದ್ರೆ ಅದಿನ್ನ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ, ಇನ್ನ ಅದು ಅಷ್ಟೊಂದು ಇದ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ A to B ಹೋದ್ರೆ ನೀವು ಸಪೋಸ್ ಹೈವೇಲಿ ಹೋಗ್ತಾ ಇದ್ದೀರಾ, ಅದ್ ಹೇಳುತ್ತೆ ಸರ್ವಿಸ್ ರೋಡ್ ಅಲ್ಲಿ ಹೋಗು ಅಂತ ಅಂದ್ಬಿಟ್ಟು. ಸೊ ನಿಮಗೆ ರೂಟ್ ಗೊತ್ತು, ನೀವು ಹೈವೇ ಫೋನ್ ಅಲ್ಲಿ ಹಾಕೊಂಡು ಹೋಗೋದೇ ಬೆಸ್ಟ್. ಅದಕ್ಕೆ ಫೋನ್ ಮೌಂಟಿಗೆ ಹಾಕೊಂಡು ಫೋನ್ ಅಲ್ಲಿ ಹಾಕೊಂಡು ಹೋಗೋದೇ ಬೆಸ್ಟ್. ಅಂದ್ರೆ ಇದು ಡೆವಲಪ್ ಆಗೋವರೆಗೂ ಒಂದ್ಸತಿ ಡೆವಲಪ್. ಹಿಮಾಲಯನಲ್ಲೂ ಆಲ್ಮೋಸ್ಟ್ ಸೇಮ್ ಇಶ್ಯೂನೇ ಇದೆ. ಅದು ಕನೆಕ್ಟ್ ಮಾಡಿದಾಗ ಬ್ಯಾಟ್ರಿ ಫುಲ್ ಬೇಗ ಡ್ರೈನ್ ಆಗ್ಬಿಡುತ್ತೆ, ಅದಕ್ಕೆ ಅವ್ರನ್ನು ಫೋನೇ ಯೂಸ್ ಮಾಡ್ತಾರೆ. ಕರೆಕ್ಟ್. ಅವ್ರು ಗೂಗಲ್ ಮ್ಯಾಪ್ ಇಂದ ಲಿಂಕ್ ಮಾಡ್ಬೇಕು, ಅವ್ರದೇ ಓನ್ ಮ್ಯಾಪ್ ಟ್ರೈ ಮಾಡ್ತಾ ಇದಾರೆ. ಓಕೆ. ಅದು ಇನ್ನ ಅಷ್ಟು ಗೂಗಲ್ ಮ್ಯಾಪ್ಸ್ ಅಷ್ಟು ಅಕ್ಯುರೇಟ್ ಇಲ್ಲ. ಓಕೆ. ಮತ್ತೆ ಪಾಸಿಟಿವ್ಸ್ ಅಂದ್ರೆ ಏನ್ ಹೇಳ್ತೀರಾ ಈ ಗಾಡಿ? ಪಾಸಿಟಿವ್ಸ್ ಅಂದ್ರೆ ವರ್ತ್ ಫಾರ್ ದ ಮನಿ, ವ್ಯಾಲ್ಯೂ ಫಾರ್ ಮನಿ. ನಾವೇನ್ ಕೊಟ್ಟಿದೀವಿ ಅದಕ್ಕೆ ಪರ್ಫಾರ್ಮೆನ್ಸ್ ಆಗಿರ್ಲಿ ಎಲ್ಲ ನಿಮ್ಗೆ ಇದ್ರ ಫುಲ್ಲಿ ಸ್ಯಾಟಿಸ್ಫೈಡ್. ಡ್ರಾಬ್ಯಾಕ್ಸ್ ಅಂದ್ರೆ ಏನಂದ್ರೆ ಬ್ರೇಕಿಂಗ್ ಸ್ವಲ್ಪ ಕಮ್ಮಿ ಇದೆ ಬ್ರೇಕಿಂಗು. ಮತ್ತೆ ಹಿಂದೆಗಡೆ ಕುತ್ಕೊಂಡಿರೋರಿಗೆ ಏನೋ ಮಳೆಲೆಲ್ಲ ಓಡಿದ್ರೆ ನೀರ್ ಬೀಳುತ್ತೆ. ಮತ್ತೆ ಸಸ್ಪೆನ್ಷನ್ ಅದಕ್ಕೇನು ಗಾರ್ಡ್ ಹಾಕ್ಬೋದಾ ಇಲ್ಲ ಏನು ಅಷ್ಟೇ? ಅದೇನು ಮಾಡಕ್ಕೆ ಅದು ಆಫ್ಟರ್ ಮಾರ್ಕೆಟ್ ಎಷ್ಟೊಂದ್ ಜನ ಡಿಸೈನ್ ಮಾಡ್ತಾ ಇದಾರೆ, ಅಕ್ಯುರೇಟ್ ಅಂತ ಏನು ಬಂದಿಲ್ಲ ಇಲ್ಲ. ಸೊ ಹಿಂದೆ ಕೆಸರಿದ್ರೆ ಎಗರುತ್ತೆ, ಓಡಿಸೋರ್ಗೂ ಎಗರುತ್ತೆ, ಹಿಂದೆನೂ ಎಗರುತ್ತೆ. ಇದೆಲ್ಲ ಸ್ಮಾಲ್ ಪಾಯಿಂಟ್ಸ್ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಮೇಜರ್ ನೆಗೆಟಿವ್ ಅಂತ ಏನು ಇಲ್ಲ? ಮೇಜರ್ ನೆಗೆಟಿವ್ ಏನು ಇಲ್ಲ. ಓಕೆ. ಫಸ್ಟ್ ಸರ್ವಿಸ್ ಅಲ್ಲಿ ಏನೇನು ಚೆಕ್ ಮಾಡಿಸಿದ್ರಿ ನೀವು? ಏನಿಲ್ಲ, ಜನರಲ್ ಸರ್ವಿಸ್ ಹೋಗ್ಬಿಟ್ಟು ನೀವು ಗಾಡಿ ಕೊಟ್ರೆ RTX ಅಂತಾನೆ ಸಪ್ರೇಟ್ ಅವ್ರು ಇದು ಮಾಡಿದ್ದಾರೆ. RTX ಅಂದ್ರೆ ಗೇರ್ ಗಾಡಿಗಳಿಗೆಲ್ಲರಿಗೂ ಸಪ್ರೇಟ್ ಆಗಿ ಇದು ಮಾಡಿರ್ತಾರೆ. ಓಕೆ. ಸೊ ಅವ್ರು ಪ್ರಯಾರಿಟಿಲಿ ತಗೊಂತಾರೆ, ನಿಮ್ಮ ಗಾಡಿನ ಪ್ರಯಾರಿಟಿಲಿ ತಗೊಂಡು ಅದನ್ನ 1 hour ಅಲ್ಲೇ ಅವರೆಲ್ಲ ಮಾಡ್ಬಿಟ್ಟು ಎಲ್ಲ ಚೆಕ್ ಮಾಡಿ ಬ್ರೇಕಿಂಗ್ ಗೀಕಿಂಗ್ ಎಲ್ಲ ಜನರಲ್ ಸರ್ವಿಸ್ ಚೆಕಪ್ ಎಲ್ಲ ಮುಗಿಸಿ ಆಯಿಲ್ ಚೇಂಜ್ ಮಾಡ್ತಾರೆ, ಇದೆಲ್ಲ ಮಾಡಿ ಕೊಡ್ತಾರೆ ನಿಮ್ಗೆ. ಮತ್ತೆ ನೀವು ಓಡಿಸ್ಬಿಟ್ಟು ನೋಡ್ಬೋದು, ಏನಾದ್ರು ಇದಿದ್ರೆ ಹೋಗಿ ಹೇಳ್ಬೋದು ಅವ್ರಿಗೆ, ಅವ್ರು ಚೆಕ್ ಮಾಡ್ಬಿಟ್ಟು ಕೊಡ್ತಾರೆ ನಿಮ್ಗೆ. ಓಕೆ. ಆಮೇಲೆ ಹೆಲ್ಮೆಟ್ ಎಷ್ಟಾಯ್ತು? ಈ ಹೆಲ್ಮೆಟು ಈ ಬ್ಲೂಟೂತ್ ಸೇರಿ 10,000 rupees ಆಯ್ತು. ಇದು ಬ್ಲೂಟೂತ್ ಹೆಲ್ಮೆಟ್ ಜೊತೆನೆ ಆರ್ಡರ್ ಮಾಡಿದ್ದ ಇಲ್ಲ? ಹೆಲ್ಮೆಟ್ ಜೊತೆನೆ ತಗೊಂಡಿದ್ದು. ಎಲ್ಲಿ ಅಮೆಝಾನ್ ಅಲ್ಲ? ಇಲ್ಲ ಆಚೆ ಆಫ್ಲೈನ್ ಅಲ್ಲಿ. ಏನೇನು ಫೀಚರ್ಸ್ ಇದೆ ಇದರಲ್ಲಿ? ಇದರಲ್ಲಿ ಸರ್ಟಿಫಿಕೇಶನ್ಸ್ ಇದೆ, ಎಲ್ಲ ಟೈಪ್ ಆಫ್ ಸರ್ಟಿಫಿಕೇಶನ್ಸ್ ಇದೆ. ಸೊ ನಾನು ಗಾಡಿ ತಗೊಂಡಿರೋದು ಅಡ್ವೆಂಚರ್ ಟೂರರ್ ಅಲ್ವಾ, ಟ್ರಿಪ್ ಹೋಗಕ್ಕೆ. ಸೊ ECE 2206 ಇದೇ ಮೇನ್ ಅದಕ್ಕೆ. ಇದು ಡಾಟ್ ಸರ್ಟಿಫೈಡ್ ISI ಎಲ್ಲ ಇದೆ ಇದರಲ್ಲಿ. ಏನೇನ್ ಬೇಕೋ ಎಲ್ಲ ಇದೆ, ಎಲ್ಲ ಫುಲ್ಲಿ ಪ್ರೊಟೆಕ್ಟೆಡ್. ಕಾಲ್ಸ್ ಎಲ್ಲ ಕ್ಲಿಯರ್ ಆಗಿ ಕೇಳಿಸುತ್ತಾ? ಕ್ಲಿಯರ್ ಆಗಿ ಕೇಳಿಸುತ್ತೆ, ಯಾರಿಗೂ ಆಗಲ್ಲ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೆನ್ನಾಗಿದೆ. ಆಪೋಸಿಟ್ ಅಲ್ಲಿ ಇರೋನ್ ಗೊತ್ತಾಗಲ್ಲ ನೀವು ಗಾಡಿ ಓಡಿಸ್ಕೊಂಡು ಮಾತಾಡ್ತಾ ಇದೀರ ಅಂತ. ನಾರ್ಮಲ್ ಫೋನ್ ಅಲ್ಲಿ ಮಾತಾಡ್ದಂಗೆ ಇರುತ್ತೆ ಅಷ್ಟೇ. ಹೌದು. ಇದು ಬಟನ್ಸ್ ಎಲ್ಲ ಏನೇನಿದೆ? ಒಂದು ಕಾಲ್ ರಿಸೀವ್ ಮಾಡಕ್ಕೆ ಇದು, ಮತ್ತೆ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ರೆ ಪಾಸ್ ಮಾಡಕ್ಕೆ ಇದು. ಓಕೆ. ಇದು ಬಂದ್ಬಿಟ್ಟು 1 ಟ್ಯಾಪ್ ಬಂದ್ಬಿಟ್ಟು ಬನ್ನಿ ಹಾರ್ಟ್ ಚೇಂಜ್ ಮಾಡಕ್ಕೆ. ಲಾಂಗ್ ಪ್ರೆಸ್ ಸೌಂಡ್ ಜಾಸ್ತಿ, ಸೌಂಡ್ ಕಡಿಮೆ. ಇದು ಗೂಗಲ್ ಅಸಿಸ್ಟೆಂಟ್. ಗೂಗಲ್ ಅಸಿಸ್ಟೆಂಟ್ ಇದೆಯಾ? ಹೌದು. ಇದನ್ನ ಪ್ರೆಸ್ ಮಾಡಿ ಕಾಲ್ ಸಮ್ವನ್ ಹೆಸರು ಹೇಳಿದ್ರೆ ಕಾಲ್ ಹೋಗುತ್ತೆ, ನಾರ್ಮಲ್ ಕಾಲ್ ಹೋಗುತ್ತೆ. ಬಟ್ ಇದು ಇದಕ್ಕೆ ಕನೆಕ್ಟ್ ಆಗುತ್ತಾ? ಈಗ ನೀವು ಇದ್ರಲ್ಲಿ ಮ್ಯಾಪ್ ಹಾಕಿದ್ರೆ ಫೋನ್ ಕನೆಕ್ಟ್ ಫೋನ್ಗೆ ಇದು ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಮ್ಯಾಪ್ ಹಾಕಿದ್ರೆ ಅಂದ್ರೆ ಗೂಗಲ್ ಅಸಿಸ್ಟೆಂಟ್ ಅಲ್ಲಿ ಮ್ಯಾಪ್ ಹಾಕ್ಬೋದಾ ಇಲ್ಲ ಬರೀ ಕಾಲ್? ಅದು ನಾನು ಟ್ರೈ ಮಾಡಿಲ್ಲ ಇನ್ನು, ಮ್ಯಾಪ್ ಹಾಕಕ್ ಆಗುತ್ತಾ ಅಲ್ವಾ. ಸೊ
ಸೊ ಫೋನ್ ಗೀನು ಹಾಡ್ ಯಾಕಂದ್ರೆ ಕೇಳಕ್ಕೆ ಕರೆಕ್ಟ್ ಆಗಿದೆ. ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ ಇದ್ರಲ್ಲಿ ನೀವು ಸಾಂಗ್ಸ್ ಏನಾದ್ರು ಕೇಳ್ತಾ ಇದ್ರೆ ಆಚೆ ನಾಯ್ಸ್ ಕೇಳಿಸುತ್ತಾ? ಅಂದ್ರೆ ಯಾರಾದ್ರೂ ಆರ ನೋಡಿದ್ರೆ ನಾರ್ಮಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಹೈವೇಸ್ ಅಲ್ಲಿ ಹೋದ್ರೆ ಹಾಡಾಕಲ್ಲ. ಓಕೆ, ಸಿಟಿಯಲ್ಲಿ ಮಾತ್ರ. ಸಿಟಿಲಿ ಇಲ್ಲಾಂದ್ರೆ ನಾನೇ ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇದೀನಿ ಅಂದ್ರೆ ಹಾಕ್ತೀನಿ, ಫುಲ್ ಸೌಂಡ್ ಇಟ್ಕೊಂಡಿರಲ್ಲ, ಹಾಫ್ ಸೌಂಡ್ ಇಟ್ಕೊಡ್ತೀನಿ ಅಷ್ಟೇ. ಓಕೆ, ಸೊ ಆಚೆನು ಕೇಳಿಸ್ಲಿ ಹಂಗೆ ಹಿಂಗೆ ಅಂತ. ಯಾಕಂದ್ರೆ ಫುಲ್ ಸೌಂಡ್ ಇಟ್ಕೊಂಡಿದ್ರೆ ತುಂಬಾ ಕೇಳಿಸಲ್ಲ. ತುಂಬಾ ಡೇಂಜರು ಅದೇ ಬರುತ್ತೆ ಅದೆಲ್ಲ. ಬಟ್ ಕಾಲ್ಸ್ ಗೆ ತುಂಬಾ ಯೂಸ್ ಆಗುತ್ತೆ, ಹೆಲ್ಮೆಟ್ ಇಂದಾನೆ. ಹೌದು. ಎಷ್ಟಾಯ್ತು ಪ್ರೈಸ್ ಇದು ಹೆಲ್ಮೆಟ್? ಅದೇ ಟೋಟಲ್ ಸೇರಿ ಇದು ಸೇರಿ ಇದು 2200, ಇದು 7800. ಆಲ್ಮೋಸ್ಟ್ ಟೋಟಲ್ ಸೇರಿ 10,000. ಓಕೆ, ಸೊ ಗಾಡಿ ಮೇಲೆ ಎಲ್ಲ ಖರ್ಚು 2.8 ಇದು ಶೋರೂಮ್ ಆಯ್ತು. ಆಮೇಲೆ ಮಿಕ್ಕಿದೆಲ್ಲ ಎಷ್ಟು? ಇದೆಲ್ಲ ಸೇರಿ ನನಗೆ 3 lakhs ಆಯ್ತು. ಆಕ್ಸೆಸರೀಸು, ಗಾಡಿ 3 lakhs, 3 lakh 10,000 ಗೆ ಫುಲ್ ಕಂಪ್ಲೀಟ್ ಏನೇನ್ ಬೇಕೋ ಎಲ್ಲ ಬಂದ್ಬಿಡ್ತು. ಕರೆಕ್ಟ್. ಸೊ ಇದೂನು ಇದೆ, ವೈಸರ್ ಇದೆ, ಇನ್ ಎಕ್ಸ್ಟ್ರಾ ಏನು ಇಲ್ಲಲ್ಲ. ಇನ್ನೇನ್ ಹಾಕ್ಸ್ಬೇಕು ಅಂದ್ರೆ ಇದಕ್ಕೆ ಹಾಕ್ಸಿದ್ರೆ ಇಲ್ಲಿ ವೈಸರ್ ಎಕ್ಸ್ಟೆಂಡರ್ ಬರುತ್ತೆ ಇನ್ನ ಮೇಲೆ. ನಾರ್ಮಲ್ ಆಗಿ ನೀವು ಗಾಡಿ ಓಡಿಸ್ತಾ ಬಟ್ ಇದು 120ಗೆಲ್ಲ ಇದು ಸಾಕು ಅನ್ಸುತ್ತಲ್ಲ? ಇಲ್ಲ ಏನಾಗುತ್ತಂದ್ರೆ ಗಾಡಿ ಓಡಿಸ್ತಾ ಇದ್ರೆ ನಿಮ್ ಹೈಟ್ ಮೇಲೆ ಡಿಪೆಂಡ್. ಓಕೆ, ನಿಮ್ ಹೈಟ್ ಮೇಲೆ ಹೋಗ್ತಾ ಇದ್ರೆ ಇಲ್ಲಿಂದ ಗಾಳಿ ಬಂದು ನಿಮ್ ತಲೆ ಹೊಡಿಯುತ್ತೆ. ಸೊ ಇನ್ನ ಹೈಟ್ ಬೇಕು ಇದಕ್ಕೆ. ಇನ್ನ ಹೈಟ್ ಇದ್ರೆ ನಿಮ್ಗೆ ಗಾಡಿ ಇಲ್ಲಿ 100 ಅಲ್ಲಿ ಕ್ರೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಲ್ಲ ನಾನು ಹೋಗ್ತಾ ಇದೀನಿ. ಗಾಡಿ ಬಾಡಿ ಸ್ಟ್ರೆಸ್ ಆಗಲ್ಲ ಜಾಸ್ತಿ. ಸೊ ಹಾಕ್ಸಿದ್ರೆ ಇನ್ನೊಂದು ಎಕ್ಸ್ಟೆಂಡರ್ ಹಾಕ್ಸ್ಬೋದು ಅಷ್ಟೇ. ಹೌದು, ಅದು ಬಿಟ್ಟು ಎಲ್ಲ ಹಾಕ್ಸಿದೀನಿ ನಾನು. ಬೇಕಂದ್ರೆ ನೀವು ಟಾಪ್ ಬಾಕ್ಸ್ ಎಲ್ಲ ತಗೊಬಹುದು. ಟಾಪ್ ಬಾಕ್ಸ್, ಸ್ಯಾಡಲ್ ಬಾಕ್ಸ್. ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ ಹಿಂದೆ. ಕೊಟ್ಟಿದ್ದಾರೆ ಎಲ್ಲ. ಅಂದ್ರೆ ಆಫ್ಟರ್ ಮಾರ್ಕೆಟ್ ಬರುತ್ತೆ. ಸಪೋಸ್ ನೀವು ಬೇಸ್ ಮಾಡೆಲ್ ತಗೊಂಡ್ರೆ ಇದು ಕೊಟ್ಟಿರಲ್ಲ ಅವರು. ಸೊ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಬಹುದು. ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ. ಫುಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ? ಫ್ಯೂಯಲ್ ಟ್ಯಾಂಕ್ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ 12 liters ಇದೆ. ಕಮ್ಮಿ ಆಯ್ತಲ್ಲ? ಆಕ್ಚುಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಆಯ್ತು, ಸ್ವಲ್ಪ ಜಾಸ್ತಿ ಮಾಡ್ಬೇಕಿತ್ತು. ಆದ್ರೆ 12 liters. ಸೊ ಲುಕ್ಸ್ ಜಾಸ್ತಿ ಆಗ್ಬಾರ್ದು, ಡಿಸ್ಟರ್ಬ್ ಆಗ್ಬಾರ್ದು. ವೇಟ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅವರು ಅಷ್ಟು ಕಡಿಮೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಓಕೆ, ಕರೆಕ್ಟ್ ಆಗಿ. ಅಂದ್ರೆ ನೀವು ಈ ಗಾಡಿ ಓಡಿಸೋದು ನೋಡಕ್ ದೊಡ್ಡದಾಗಿದೆ. ಗಾಡಿ ಓಡಿಸಿದ್ರೆ ನಿಮ್ಗೆ ಲೈಟ್ ವೇಟ್ ಆಗಲ್ಲ, ಫುಲ್ ಲೈಟ್ ವೇಟ್. ಹಿಂದೆ ಎಳಿಯಕ್ಕೆ ಇದ್ ಮಾಡಕ್ಕೆಲ್ಲ ಏನು ನಿಮ್ಗೆ ಇದಾಗಲ್ಲ. ಫೈಬರ್ ಬಾಡಿ. ಫೈಬರ್ ಬಾಡಿ. ಸೊ ಗಾಡಿ ನೋಡಕ್ ಮಾತ್ರ ಬಲ್ಕಿ ಅನ್ಸುತ್ತೆ, ಓಡಿಸೋದಕ್ಕೆ ನಾರ್ಮಲ್ ಫ್ರೀ ಆಗಿ. ಟ್ರಾಫಿಕ್ ಅಲ್ಲಿ ಓಡಿಸೋದಕ್ಕೆ ಹೆಂಗಿದೆ ಇದು? ಅಂದ್ರೆ ನೀವು ಬಾಡಿನ ನೋಡ್ಕೊಂಡು ಹೋಗ್ಬೋದು. ಟ್ರಾಫಿಕ್ ಅಲ್ಲಿ ಓಡಿಸೋಕೆಲ್ಲ ಕಂಫರ್ಟೇಬಲ್ ಆಗೇ ಇದೆ. ಕಂಜೆಸ್ಟೆಡ್ ಅಂದ್ರೆ ಈಗ ತಿರುಗಿಸೋದು ಮಾಡೋ ಚಿಕ್ಕ ಸಂದಿಲಿ ಅವೆಲ್ಲ ಸ್ವಲ್ಪ ಕಷ್ಟ. ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ, ಅಷ್ಟು ಇಶ್ಯೂಸ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಆಗ್ಬೋದು, ಅಭ್ಯಾಸ ಆಗೋವರೆಗೂ. ಅಭ್ಯಾಸ ಆಗ್ಬಿಟ್ರೆ ನಿಮ್ಗೆ ಇದಾಗ್ಬಿಡುತ್ತೆ. ಆಮೇಲೆ ಈಗ ಹಿಮಾಲಯನ್ ಅಲ್ಲಿ ಕಾಲ್ ಹತ್ರ ಇಂಜಿನ್ ಹೀಟ್ ತುಂಬಾ ಬರುತ್ತೆ. ಇದ್ರಲ್ಲೂ ಅದೇ ಇಶ್ಯೂ? ಇದ್ರಲ್ಲೆಲ್ಲ ಆತರ ಇಶ್ಯೂಸ್ ಏನು ಇಲ್ಲ. ಇದ್ರಲ್ಲಿ ಅವ್ರು ಏನೋ ಟೆಕ್ನಾಲಜಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಆ ಗಾಳಿ ಮುಂದೆಯಿಂದ ಹೋಗುತ್ತಂತ ಅನ್ಬಿಟ್ಟು ಇಲ್ಲಿ ಹೀಟಿಂಗ್ ಇಶ್ಯೂ ಏನು ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಹಿಮಾಲಯನ್ದು ರಿವ್ಯೂ ಮಾಡಿದಾಗ ಅವ್ರು ಹೇಳಿದ್ದೇನಂದ್ರೆ ಕಾಲು ತುಂಬಾ ಬಿಸಿ ಆಗ್ಬಿಡುತ್ತೆ. ನಾನ್ ಟೆಸ್ಟ್ ರೈಡ್ ಮಾಡಿದಾಗ ನೋಡಿದೆ. SD ಅಡ್ವೆಂಚರ್ ಅದೆಲ್ಲ ಕಾಲ್ ಹೀಟ್ ಆಗ್ತಾ ಇತ್ತು. ಇದ್ರಲ್ಲಿ ಆತರ ಇಶ್ಯೂ ಏನು ಇಲ್ಲ. ಸೊ ಮೇಜರ್ ಆಗಿ ಡ್ರಾಬ್ಯಾಕ್ ಅಂದ್ರೆ ಏನ್ ಹೇಳ್ತೀರಾ? ಈಗ ಬೇರೆ ಬೈಕ್ ಇದು ಡ್ರಾಬ್ಯಾಕ್ ಅಂದ್ರೆ ಒಂದೇ ಒಂದ್ ಬ್ರೇಕ್ಸ್ ಇನ್ನ ಇದಾಗ್ಬೇಕಿತ್ತು. ಅದ್ ಬಿಟ್ರೆ ಇದು ನಾನು ಹೇಳಿದ್ನಲ್ವಾ, ABS ಇದೆ, ಎಲ್ಲ ಇದೆ, ಆದ್ರೂ ಸ್ವಲ್ಪ ಇನ್ನ ಕಾನ್ಫಿಡೆನ್ಸ್ ಬರಲ್ಲ. ಇಲ್ಲ, ಈ ಬ್ರೇಕ್ ಅಷ್ಟೊಂದು ಹಿಡಿಯಲ್ಲ ಕರೆಕ್ಟ್ ಆಗಿ. ಓಕೆ, ಅಷ್ಟೇ. ಅದ್ ಬಿಟ್ರೆ ವರ್ತ್ ಫಾರ್ ದ ಮನಿ, ವ್ಯಾಲ್ಯೂ ಫಾರ್ ದ ಮನಿ. ಅದೊಂದೇ ಅಷ್ಟೇ ಡ್ರಾಬ್ಯಾಕ್ ಅಂದ್ರೆ. ಅದ್ ಬಿಟ್ರೆ ಓವರ್ ಆಲ್ ಫುಲ್ಲಿ ಸ್ಯಾಟಿಸ್ಫೈಡ್. ಆಮೇಲೆ ಇದು ಹೆಡ್ ಲ್ಯಾಂಪ್ ಥ್ರೋ ಎಲ್ಲ ನಾರ್ಮಲ್ ಆಗಿದೆ, ಇಲ್ಲ ಕಮ್ಮಿ ಅನ್ಸ್ತಾ ಇದೆ ನಿಮಗೆ? ಇಲ್ಲ, ಕರೆಕ್ಟ್ ಆಗಿದೆ. ಸಿಟಿಲಿ ಹೋಗಕ್ಕೆ ಆಮೇಲೆ ರೈಡ್ ಮಾಡಕ್ಕೂ ನೈಟ್ ಟೈಮ್ ಫುಲ್ ಕ್ಲಿಯರ್ ಆಗಿದೆ. ಏನಂದ್ರೆ ಫಾಗ್ ಅಲ್ಲಿ ಓಡಿಸಿದ್ರೆ ನೀವು ಫಾಗ್ ಲ್ಯಾಂಪ್ ಒಂದು ಹಾಕ್ಬೇಕಂತಿದೆ, ಆದ್ರೆ ಅದು ಈ ಪೊಲೀಸ್ ಅವರು ಜಾಸ್ತಿ ಚೆಕ್ ಮಾಡ್ತಾ ಇದಾರೆ ಇವಾಗ. ಅದೇನೋ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ಆ ರೆಗ್ಯುಲೇಷನ್ಸ್ ಎಲ್ಲ ನೋಡ್ಕೊಂಡು ಹಾಕ್ಸ್ಕೊಬೇಕು ಯಾವ ತರ ಇದೆ ಅಂದ್ಬಿಟ್ಟು. ಬಟ್ ಗಾಡಿ ಬಂದಿರೋ ಇದು ನಾರ್ಮಲ್ ಇದಕ್ಕೆ ಚೆನ್ನಾಗಿದೆ. ಫಾಗ್ ಇದ್ದಾಗ ಸ್ವಲ್ಪ ಕಮ್ಮಿ ಇದೆ. ಹೌದು, ನಾರ್ಮಲ್ ಆಗಿ ಇದು ಮೋರ್ ದೆನ್ ಎಫಿಷಿಯಂಟ್ ಇದೆ. ಕ್ಲಿಯರ್ ಆಗಿದೆ, ಪ್ರಾಬ್ಲಮ್ ಇಲ್ಲ, ತುಂಬಾ ಜಾಸ್ತಿನೇ ಇದೆ. ಆಮೇಲೆ ರೈಡ್ ಮೋಡ್ಸ್ ಏನೇನಿದೆ ಇದರಲ್ಲಿ? ರೈಡ್ ಮೋಡ್ಸ್ ಇದ್ರಲ್ಲಿ 4 modes ಇರುತ್ತೆ. ಒಂದು ಅರ್ಬನ್, ಟೂರ್, ರೇನ್ ಮತ್ತೆ ರ್ಯಾಲಿ ಮೋಡ್. ರ್ಯಾಲಿ ಮೋಡ್ ಅಲ್ಲಿ ಏನಂದ್ರೆ ಅರ್ಬನ್ ಮೋಡ್ ಅಲ್ಲಿ ನಿಮ್ಗೆ ಪವರ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಮೈಲೇಜ್ ಜಾಸ್ತಿ ಬರುತ್ತೆ ಅದ್ರಲ್ಲಿ? ಏನಿಲ್ಲ ಮೈಲೇಜು ನನ್ಗೇನು ಅನ್ಸಿಲ್ಲ ಬರೋದು. ಅಂದ್ರೆ ನಾನು ಜಾಸ್ತಿನೂ ಓಡಿಸಿಲ್ಲ ಅರ್ಬನ್ ಮೋಡ್ ಅಲ್ಲಿ. ನಾರ್ಮಲ್ ಆಗಿ ಹೇಳಿದ್ರೆ ಟೂರ್ ಮೋಡ್ ಅಲ್ಲಿ ನಿಮ್ ಪವರ್ ಜಾಸ್ತಿ ಇರುತ್ತೆ. ಸಿಟಿಲೆಲ್ಲ ಹೋದ್ರೆ, ನೀವು ಟ್ರಾಫಿಕ್ ಎಲ್ಲ ಹೋದ್ರೆ ನಿಮ್ಗೆ ಅಷ್ಟು ಪವರ್ ಬೇಕಾಗಿಲ್ಲ. ಸೊ ಅರ್ಬನ್ ಮೋಡ್ ಅಲ್ಲಿ ಹೋದ್ರೆ ನಿಮ್ಗೆ ಆಟೋಮೆಟಿಕಲಿ 200-300 ಕಡಿಮೆ ಆಗ್ಬಿಟ್ಟು ನಿಮ್ಗೆ ಪಿಕಪ್ ಸಿಗಲ್ಲ ಕರೆಕ್ಟ್ ಆಗಿ. ಕಂಪೇರ್ ಟು ಟೂರ್ ಮೋಡ್ ಕಡಿಮೆ ಆಗಿರುತ್ತೆ, ಎಲ್ಲ ಇದಾಗಿ ಡಿಫರೆನ್ಸ್ ಇದೆ ಮೋಡ್ಸ್ ಅಲ್ಲಿ. ಸುಮ್ಮನೆ ಹೆಸರಿಗೆ ಏನು ಕೊಟ್ಟಿಲ್ಲ. ಇಲ್ಲ.
ಸೊ ಡಿಫ್ರೆನ್ಸ್ ಇದೆ. ಓಕೆ. ಅದ್ ಬಿಟ್ರೆ ರೈನ್ ಮೋಡಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಜಾಸ್ತಿ ಇದಾಗುತ್ತೆ, ಸ್ಕಿಡ್ ಆಗಲ್ಲ ಗಾಡಿ ಮಳೆಲ್ಲ. ಆಟೋಮೆಟಿಕ್ ಅದೇ ಟ್ರಾಕ್ಷನ್ ಕಂಟ್ರೋಲ್ ನ ಟ್ರಾಕ್ಷನ್ ಕಂಟ್ರೋಲ್ ನೀವು ಆನ್ ಆಫ್ ಮಾಡ್ಕೊಬೋದು ಬೇಕಂದ್ರೆ. ನಿಮ್ಗೂ ಆಪ್ಷನ್ ಇದೆ? ನಮಗೂ ಆಪ್ಷನ್ ಇದೆ. ಏನಾದ್ರು ಸ್ಕಿಡ್ ಎಲ್ಲ ಹೊಡಿಬೇಕು ಅಂದ್ರೆ ಆಫ್ ಮಾಡ್ಕೊಂಡು ಮಾಡ್ಕೊಬೇಕು. ನೀವು ಇದು ರ್ಯಾಲಿ ಎಲ್ಲ ಮಾಡಿದ್ರೆ ರ್ಯಾಲಿ ಮೋಡ್ ಇದೆ, ಆನ್ ಆದ್ರೆ ನಿಮ್ಗೆ ABS ಎಲ್ಲ ಆಫ್ ಆಗ್ಬಿಡುತ್ತೆ. ಅದು ಆನ್ ಮಾಡಿದ ತಕ್ಷಣ ಅವಾಗ ನೀವು ಬರೀ ಬ್ರೇಕಿಂಗ್ ಎಲ್ಲ ಪರ್ಫೆಕ್ಟ್ ಆಫ್ ರೋಡಿಂಗ್ ತರ ಆಫ್ ರೋಡಿಂಗ್ ಮಾಡಕ್ಕೆ ಅದೆಲ್ಲ ಚೆನ್ನಾಗಿದೆ. ಮೋಡ್ಸ್ ಎಲ್ಲ ಚೆನ್ನಾಗಿದೆ. ಸೊ ನಿಮ್ ಕೈಯಲ್ಲೇ ಕಂಟ್ರೋಲ್ ಇದೆ ಆನ್ ಆಫ್ ಎಲ್ಲ. ನೀವು ಮಳೆಯಲ್ಲಿ ನೀವು ಅದ್ ಮೋಡ್ ಹಾಕಿದ್ರೆ ನಿಮ್ಗೆ ಅನ್ಸುತ್ತೆ, ಓ ಮಳೆಯಲ್ಲಿ ನಾನು ಹಾಕಿದೀನಿ ಓಡಿಸ್ತೀನಿ ಇದೆ. ಮೋಡ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗುತ್ತೆ ಒಟ್ಟಿನಲ್ಲಿ. ಸುಮ್ನೆ ಹೆಸರಿಗೆ ಕೊಡ್ತಾರೆ ರೈಡ್ ಸ್ಪೋರ್ಟ್. ಕರೆಕ್ಟ್ ಆಗಿದೆ. ಓಕೆ. ನಾರ್ಮಲ್ ಮೇಜರ್ ಆಗಿ ಟೋರ್ ಮೋಡಲ್ಲೇ ಓಡಿಸೋದು ಗಾಡಿನ, ಅದರಲ್ಲೇ ಜಾಸ್ತಿ ಪವರ್ ಇರುತ್ತೆ, ಓಡ್ಸೋಕೆ ಒಂದು ಫೀಲ್ ಬರುತ್ತೆ. ಈಗ ಓವರ್ ಆಲ್ ಯಾರಿಗಾದ್ರೂ ಸಜೆಸ್ಟ್ ಮಾಡಬೇಕು ಅಂದ್ರೆ ಅಡ್ವೆಂಚರ್ ಟೂರಿಂಗ್ ಬೈಕ್ಸ್ ಅಂದ್ರೆ ಮಿಡ್ ಬಡ್ಜೆಟ್ ಪ್ರೀಮಿಯಂ ಅಂದ್ರೆ ಇದು ತಗೊಬೋದಾ, ಇಲ್ಲ ಬೇರೆ ಏನಾದ್ರು? ಈಗ 3 lakhs ರೇಂಜ್ ಬಡ್ಜೆಟ್ ಇದ್ರೆ ಇದೇ ಗಾಡಿ ಸಜೆಸ್ಟ್ ಮಾಡ್ತೀರಾ, ಇಲ್ಲ ಬೇರೆ ಏನಾದ್ರು ಆಪ್ಷನ್ಸ್ ಇದೆ? ಡೆಫಿನೆಟ್ಲಿ ತಗೊಬೋದು. ಸೊ ವರ್ತ್ ಇದೆ, ವ್ಯಾಲ್ಯೂ ಫಾರ್ ಮನಿ. ವ್ಯಾಲ್ಯೂ ಫಾರ್ ದ ಮನಿ. ಲಾಸ್ಟ್ ಟೈಮ್ ಓಲಾದ್ ಮಾಡಿದಾಗ ಅದರಲ್ಲಿ ತುಂಬಾನೇ ಇಶ್ಯೂಸ್ ಇತ್ತು. ಸೊ ಈ ಸಲ ಕರೆಕ್ಟ್ ಆಗಿ ಚೂಸ್ ಮಾಡಿ ತಗೊಂಡಿದ್ದೀರಾ? ಕರೆಕ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೀನಿ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಈ ಗಾಡಿ ಬಗ್ಗೆ ಕಮೆಂಟ್ಸ್ ಅಲ್ಲಿ ಹಾಕಿ ಕ್ಲಿಯರ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಗಾಡಿ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.